ನಮಸ್ತೆ ಫ್ರೆಂಡ್ಸ್, ಕುರುಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಕುರಿ ತಲೆಕಾಲು ಮಟನ್ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ಈ ರೆಸಿಪಿ ಅಂತೂ ರಾಗಿ ಮುದ್ದೆ, ಜೋಳದ ಮುದ್ದೆ, ರೊಟ್ಟಿ ಮತ್ತು ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಇಲ್ಲಿ ನೋಡ್ಬೋದು ಒಂದು ಸಟ್ಟು ಕುರಿ ತಲೆಕಾಲು ಮಟನ್ನು ತೊಗೊಂಬಂದಿದ್ದೀವಿ ನಾವು. ಇದನ್ನೀಗ ಪಕ್ಕಕ್ಕೆ ಇಟ್ಬಿಟ್ಟು ಈ ಮಸಾಲೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಒಂದು 3 ಇಂದ 4 ಇಂಚಷ್ಟು ಶುಂಠಿ ಮತ್ತು ಒಂದು 6 ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಒಂದು 3 ಈರುಳ್ಳಿ ಕೂಡ ಸ್ಲೇಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಮತ್ತು ಅರಿಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಒಂದು ಅರ್ಧ ಹೋಳಷ್ಟು ಹಸಿ ಕೊಬ್ಬರಿ ಕೂಡ ತೊಗೊಂಡಿದ್ದೀವಿ. 1-2 ಸ್ಪೂನ್ ಧನಿಯಾ ಪುಡಿ ಮತ್ತು ಚಕ್ಕೆ, ಏಲಕ್ಕಿ, ಲವಂಗ ಕೂಡ ತೊಗೊಂಡಿದ್ದೀವಿ. ಇದನ್ನು ಕೂಡ ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಇದನ್ನು ಕೂಡ ಮಸಾಲ ರೆಡಿ ಮಾಡ್ಕೊತಾ ಇದ್ದೀವಿ. ಮತ್ತು ನೆಕ್ಸ್ಟ್ ಇಲ್ಲಿ 3 ಟೊಮೊಟೊ ಕೂಡ, ಇದನ್ನು ಕೂಡ ಎಲ್ಲ ಮಸಾಲ ರೆಡಿ ಆದಮೇಲೆ ಈ ತಲೆಕಾಲು ಮಟನ್ ಕೂಡ ಚೆನ್ನಾಗಿ ತೊಳ್ಕೊಬೇಕು. ತಲೆಕಾಲು ಮಟನ್ ಚೆನ್ನಾಗಿ ತೊಳ್ಕೊಂಡ್ಮೇಲೆ ನಾವು ಕುಕ್ಕರು ಸ್ಟವ್ ಮೇಲೆ ಇಟ್ಬಿಟ್ಟು ಕುಕ್ಕರ್ ಬಿಸಿಯಾದ ನಂತರ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಕಾದ ನಂತರ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ತಲೆಕಾಲು ಮಟನ್ನು ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕ್ಕೋಬೇಕು. ಎಣ್ಣೆಲಿ ಇದನ್ನು ಮಟನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀವಿ, ಯಾಕಂದರೆ ಫಸ್ಟ್ ಬೇಯಿಸ್ಕೊತಾ ಇದ್ದೀವಿ ನಾವು ಕುಕ್ಕರಲ್ಲಿ. ತಲೆಕಾಲು ಮಟನ್ನು ಬೇಗ ಬೇಯಲ್ಲ, ಅದಕ್ಕೋಸ್ಕರ. ಇವಾಗ ಎಲ್ಲ ಮಟನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಎಲ್ಲ ಮಟನ್ನು ಸ್ವಲ್ಪ ಚೆನ್ನಾಗಿ ಆಗಬೇಕು, ಮಿಕ್ಸ್ ಆಗಬೇಕು. ಮತ್ತು ನೋಡಿ, ಕಲ್ಲುಪ್ಪು ಕೂಡ ಇವಾಗ ಹಾಕ್ಕೊಂಡಿವಿ. ಯಾಕಂದರೆ ನಾವು ಎಣ್ಣೆಲಿ ಮಟನ್ ಹಾಕಿದಾಗೇ ಉಪ್ಪು ಹಾಕ್ಕೊಂಡ್ಬಿಡ್ಬೇಕು, ಕಲ್ಲುಪ್ಪು ಅಥವಾ ಪುಡಿ ಉಪ್ಪು. ಮಟನ್ ಕೂಡ ಟೇಸ್ಟ್ ಬರುತ್ತೆ, ಸಪ್ಪೆ ಅನಿಸಲ್ಲ. ಇಲ್ಲಿ ನೋಡಿ, ನಾವೀಗ ಪೇಸ್ಟ್ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಪೇಸ್ಟ್ ಕೂಡ ಚೆನ್ನಾಗಿ ಮಟನಲ್ಲಿ ಎಲ್ಲ ಚೆನ್ನಾಗಿ ಬೆರಿಬೇಕು. ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾವು ಖಾರದ ಪುಡಿ ಕೂಡ ಹಾಕ್ಕೊಂಬಿಡೋಣ. ಕುದೀತಾ ಇದೆ ನೋಡ್ಬೋದು ನೀವು. 1-2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ನಾವು. ನೀವು ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಖಾರದ ಪುಡಿ ಎಷ್ಟು ಖಾರ ಇರುತ್ತೆ ನೋಡ್ಕೊಂಬಿಟ್ಟು. ಇದು ಖಾರದ ಪುಡಿ ಭಾಳ ಖಾರ ಇದೆ ಅಂತ ಹೇಳ್ಬಿಟ್ಟು 2 ಸ್ಪೂನ್ ಹಾಕ್ಕೊಂಡಿದ್ದೀವಿ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಬಿಟ್ಟು ಕಲ್ಲುಪ್ಪು ಕುಕ್ಕರ್ನ ಕ್ಲೋಸ್ ಮಾಡಿ 4 ಸೀಟಿ ಕೂಗಿಸ್ಕೋಬೇಕು. ಸೀಟಿ ಪೂರ್ತಿ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಿದ್ದೀವಿ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಮಟನ್ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ತೆಗೆದುಬಿಟ್ಟು ನಾವು ಮತ್ತೆ ಕುದಿಯೋದಕ್ಕೆ ಇಟ್ಕೊಂಡಿದ್ದೀವಿ. ಈ ಟೈಮಲ್ಲಿ ನಾವು ಮಸಾಲ ಹಾಕ್ಕೊತಿದ್ದೀವಿ. ಮಸಾಲ ಮತ್ತು ಟೊಮೊಟೊ ರುಬ್ಕೊಂಡಿದ್ವಲ್ಲ ಅದಿಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಮಗೆ ಸಾಂಬಾರು ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ನಾವು ನೀರನ್ನು ಸೇರಿಸ್ಕೋಬೇಕು. ಈ ಟೈಮಲ್ಲಿ ನೋಡಿ, ನಾವಿಷ್ಟು ನೀರು ಹಾಕ್ಕೊಂಡಿದ್ದೀವಿ. ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಕುದ ನಂತರ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋಣ. ಮತ್ತು ಉಪ್ಪು ಕಮ್ಮಿ ಅನ್ನಿಸ್ತು ನಮಗೆ. ಇವಾಗ ಉಪ್ಪು ಹಾಕ್ಕೊಂಬಿಟ್ಟು ಮತ್ತು ನೆಣ ಅಥವಾ ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀವಿ. ನೀವು ಇದಕ್ಕೆ ನೆಣ ಅಂತೀರಿ ಏನಂತೀರಿ ಗೊತ್ತಿಲ್ಲ ನಮಗೆ, ಕಮೆಂಟ್ ಮಾಡಿ. ಕೆಲವ್ರು ನೆಣ ಅಂತಾರೆ, ಕೆಲವು ಕಬ್ಬಿನಾಂಶ ಅಂತಾರೆ. ಇಲ್ಲಿ ನೋಡಿ, ಚೆನ್ನಾಗಿ ಕುದೀತಿದೆ ಸಾಂಬಾರು. ಇವಾಗ ಇದನ್ನೇ ಇನ್ನೂ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಇದು ಆ ಥರ ಕುದಿಸ್ಕೋಬೇಕು ನಾವು. ಇವಾಗಿನ್ನೂ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಪೂರ್ತಿ ಕುದಿಯೋದು ಕಮ್ಮಿ ಆದಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡ್ಬೋದು ಇಲ್ಲಿ ಸೈಡೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ಪುದೀನ ಸೊಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಕುದ್ರೆ ಸಾಕಾಗುತ್ತೆ. ತಲೆಕಾಲು ಮಟನ್ ರೆಡಿ ಆಗುತ್ತೆ. ನೀವು ಈ ರೀತಿ ಕೊನೆಯದಾಗಿ ಪುದೀನ ಸೊಪ್ಪು ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟಿ ಚೆನ್ನಾಗಿ ಬರುತ್ತೆ. ನೋಡ್ಬೋದು ತಲೆಕಾಲು ಮಟನ್ ಸಾಂಬಾರು ಯಾವ ರೀತಿ ಬಂದೈತೆ ಅಂತ ಹೇಳ್ಬಿಟ್ಟು. ಕಲರ್ ಆಗಿರ್ಬೋದು, ಟೇಸ್ಟ್ ಕೂಡ ಹಂಗೆ ಇರುತ್ತೆ. ಇದೇ ರೀತಿ ಮಾಡ್ಕೊಳ್ಳಿ. ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೂಡ ಮಾಡಿ. ವಿಡಿಯೋಕ್ಕೆ ಲೈಕ್ ಕೊಡಿ. ಮಟನ್ ಕೂಡ ಚೆನ್ನಾಗಿ ಬೆಂದಿತ್ತು, ನಾವೆಲ್ಲ ಚೆಕ್ ಮಾಡ್ಕೊಂಡ್ವಿ. ನೋಡಿ, ಇಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡಿದರೆ ಕುರಿ ತಲೆಕಾಲು ಮಟನ್ ಸಾಂಬಾರು ರೆಡಿ ಆಯಿತು. ನೀವು ಇದೇ ರೀತಿ ಇಷ್ಟೇ ಮಸಾಲೆ ಉಪಯೋಗಿಸ್ಬಿಟ್ಟು ನೀವು ತಲೆಕಾಲು ಸಾಂಬಾರು ರೆಡಿ ಮಾಡಿಬಿಟ್ಟು ಹೇಗೆ ಬಂತಂತ ಕಮೆಂಟ್ ಮಾಡಿ.